ಹಾಯ್, ಇವತ್ತು ನಾನು ಮೆಣಸಿನ ಬಜ್ಜಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಹಾಯ್, ಇವತ್ತು ನಾನು ಮೆಣಸಿನ ಬಜ್ಜಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಸ್ಕಿಪ್ ಮಾಡೋದರಿಂದ ನಾನು ಯಾವ ಥರ ಮಾಡಿದ್ದೀನಿ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ, ಇವಾಗ ಮೆಣಸಿನ ಬಜ್ಜಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ನೋಡೋಣ. 1 ಕಪ್ ಕಡಲೆ ಹಿಟ್ಟು, ಅಜವೇನು, ಎಣ್ಣೆ ಕರಿಯಲು, ಹಾಗೆ ಚಿಟಿಕೆ ಸೋಡಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 10 ರಿಂದ 15 ಹಸಿಮೆಣಸಿನ್ಕಾಯಿ. ಬನ್ನಿ ಇವಾಗ ಹಿಟ್ಟು ಕಲಿಸ್ಕೊಳ್ಳೋಣ. ನೋಡಿ, ಇವಾಗ ಈ ಥರದೊಂದು ಬೌಲ್ ತೊಗೊಳ್ಳಿ, ಅದಕ್ಕೆ ಹಿಟ್ಟು ಹಾಕ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಅಜ್ವಾನ ಸ್ವಲ್ಪ ಕೈದಿಂದ ತಿಕ್ಕಿ ಹಾಕ್ಕೊಳ್ಳಿ. ಇವಾಗ ಚಿಟಿಕೆ ಸೋಡಾ ಪುಡಿ ಹಾಕ್ಕೊಳ್ಳೋಣ. ಇಷ್ಟು ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ಥರ ಬಿಟ್ರೆ ಕಲಿಸ್ಕೊಳ್ಳಿ, ಇಲ್ಲಾಂದ್ರೆ ಕೈಲೇ ಕೂಡ ಕಲಿಸ್ಕೊಬೋದು. ಬಟ್ ಹಿಟ್ಟು ಗಂಟು ಹಾಕ್ಬಾರ್ದು. ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಲಿಸ್ಕೊಳ್ಳಿ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ಬಜ್ಜಿ ಹಿಟ್ಟು ಅಲ್ವಾ ಇದು, ಅದಕ್ಕೆ ಸ್ವಲ್ಪ ಗಟ್ಟಿ ಇರಲಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ಹಿಟ್ಟು ಈ ಥರ ಇರಬೇಕು. ಇದು 15 ನಿಮಿಷ ಹಿಟ್ಟು ನೆನಲಿ. ಅಷ್ಟರಲ್ಲೂ ಎಣ್ಣೆ ಕಾಯಿಲಿಡೋಣ. ಇವಾಗ ಅದ್ರ ಮೇಲ್ಗಡೆ ಒಂದು ಪ್ಲೇಟ್ ಹಚ್ಕೊಳ್ಳೋಣ. ಬನ್ನಿ, ಇವಾಗ ಒಲೆ ಮೇಲೆ ಕಡೆ ಇಟ್ಟಿದ್ದೀನಿ, ಗ್ಯಾಸ್ ಹಚ್ಕೊಳ್ಳೋಣ. ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಕಡೆಗೆ. ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಎಣ್ಣೆ ಹಾಕ್ಕೊಂಡಿದ್ದಾಯಿತು. ಎಣ್ಣೆ ಚೆನ್ನಾಗಿ ಕಾಯಲಿ. ಬನ್ನಿ, ಇವಾಗ 10 ನಿಮಿಷ ಆಗಿದೆ. ಬಜ್ಜಿ ಹಿಟ್ಟು ನೆನೆದಿದೆ. ಇವಾಗ ಎಣ್ಣೆ ಕೂಡ ಕಾದಿದೆ. ಬನ್ನಿ, ಇವಾಗ ಬಜ್ಜಿ ಮಾಡೋಣ. ಎಣ್ಣೆ ಕಾದಿದ್ರೆ ಅಂತ ನೋಡೋಕ್ಕೆ ಇಷ್ಟು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳೋಣ, ಬಜ್ಜಿ ಹಿಟ್ಟು. ಇವಾಗ ಇದು ಮೇಲ್ಗಡೆ ಬಂದಿದೆಯಲ್ಲ, ಇವಾಗ ಎಣ್ಣೆ ಕಾದಿದೆ ಅನ್ನಲ್ಲ. ಇವಾಗ ಬನ್ನಿ ಬಜ್ಜಿ ಬಿಡೋಣ, ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ. ನೋಡಿ, ಇವಾಗ ಮೆಣಸಿನ್ಕಾಯಿ ಹಿಟ್ಟಿನಲ್ಲಿ ಹಾಕೊಂಡು ಈ ಥರ ಮಾಡ್ಕೊಳ್ಳೋಣ. ಇವಾಗ ಬಜ್ಜಿ ಬಿಡೋಣ. ಎಲೆ ಬಜ್ಜಿಯನ್ನು ಇದೇ ಥರ ಹಾಕ್ಕೊಳ್ಳಿ. ಎಲ್ಲ ಬಜ್ಜಿನೂ ಇದೇ ಥರ ಹಾಕ್ಕೊಳ್ಳಿ. ಇವಾಗ ಬಜ್ಜಿಯನ್ನು ತಿರುಗಿ ಹಾಕ್ಕೊಳ್ಳೋಣ. ಉರಿ ಸಣ್ಣ ಉರಿಯಲ್ಲಿ ಇರಲಿ ಅಥವಾ ಮಧ್ಯಮ ಉರಿಯಲ್ಲಿ ಇರಲಿ.
ಬನ್ನಿ ಇವಾಗ ಬಜ್ಜಿ ರೆಡಿಯಾಗ್ಯಾವ, ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ಇವಾಗ ಬಜ್ಜಿ ರೆಡಿಯಾಗಿದ್ದಾವೆ, ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ನೋಡಿ ಎಲ್ಲ ಬಜ್ಜಿನೂ ಇದೇ ಥರ ಹಾಕ್ಕೊಳ್ಳಿ. ಇವಾಗ ಬಜ್ಜಿ ರೆಡಿಯಾಗಿದ್ದಾವೆ, ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿದ್ದಾವೆ. ಇವಾಗ ಒಂದು ಪ್ಲೇಟಿಗೆ ತೆಗೆದುಕೊಳ್ಳತ್ತೀನಿ. ಈಗ ಆಲ್ರೆಡಿ ತೆಗೆದುಕೊಂಡಿದ್ದೇನೆ ಪ್ಲೇಟ್ನಲ್ಲಿ, ಇವು ಕೂಡ ತೆಗೆದುಕೊಳ್ತೀನಿ. ನೋಡಿ ಇವಾಗ ಒಂದು ಪ್ಲೇಟಿಗೆ ತೆಗೆದುಕೊಳ್ತೀನಿ. ನೋಡಿ ವೀಕ್ಷಕರೇ, ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಗ್ಯಾವ. ನೋಡಿ ಇವಾಗ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಗಿದ್ದಾವೆ. ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಕರ್ಕೊಂಡು ಇಟ್ಕೊಂಡಿದ್ದೀನಿ, ಉದ್ದಿಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಸ್ವಲ್ಪ ಉಪ್ಪು ಉದುರಿಸ್ಕೊಳ್ಳೋಣ. ಇವಾಗ ಮೆಣಸಿನ್ಕಾಯಿ ಬಜ್ಜಿ ರೆಡಿ, ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ, ಟ್ರೈ ಮಾಡಿ.